ನಮಸ್ಕಾರ. ನಮ್ಮ ಹೆಮ್ಮೆಯ ರೈತ ಬಾಂಧವರಿಗೆ ಹಾಗೂ ಕೈತೋಟದ ಪ್ರೇಮಿಗಳಿಗೆ, ನಿಮ್ಮ ಮನೆಯಲ್ಲಿ ಅಥವಾ ತೋಟದಲ್ಲಿ ಟೊಮೆಟೊ ಗಿಡ ಬೆಳೆಸಿದ್ದೀರಾ? ಗಿಡ ಒಂದು ಬಾರಿ ಕಾಯಿ ಕೊಟ್ಟು ಈಗ ಒಣಗುತ್ತಿದೆಯಾ? ಎಲೆಗಳೆಲ್ಲ ಹಳದಿಯಾಗಿ ಗಿಡ ಸತ್ತು ಹೋಗುವ ಪರಿಸ್ಥಿತಿಯಲ್ಲಿದೆಯೇ? ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ? ಈ ಗಿಡದ ಆಯಸ್ಸು ಮುಗಿಯಿತು ಅಂತ ಗಿಡವನ್ನು ಬುಡ ಸಮೇತ ಕಿತ್ತು ಬಿಸಾಕಿ ಹೊಸ ಗಿಡ ನೆಡೋಕ್ಕೆ ಶುರು ಮಾಡ್ತೀವಿ. ಹಳೆಯ ಗಿಡವನ್ನು ಕಿತ್ತು ಬಿಸಾಕುವ ಮುನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಮ್ಮ ಹಳ್ಳಿಗಳಲ್ಲಿ ಹಿರಿಯರು ಒಂದು ಅದ್ಭುತವಾದ ನಾಟಿ ವೈದ್ಯಕೀಯ ಪದ್ಧತಿಯನ್ನು ಗಿಡಗಳಿಗೆ ಮಾಡ್ತಾ ಇದ್ರು. ಈ ಕಾಯಿ ಬಿಟ್ಟು ಮುಗಿದಿರೋ ಹಳೆಯ ಟೊಮೆಟೊ ಗಿಡವನ್ನು ಸೂಕ್ತವಾಗಿ ಕತ್ತರಿಸಿ ಅದಕ್ಕೊಂದು ಮದ್ದನ್ನು ಹಾಕಿದರೆ ಆ ಹಳೆಯ ಗಿಡ ಕೇವಲ 20 ದಿನದಲ್ಲಿ ಚಿಗುರೊಡೆದು ಹೊಸ ಗಿಡದ ತರಹ ದಪ್ಪ ದಪ್ಪ ಟೊಮೆಟೊ ಕಾಯಿಗಳನ್ನು ಬಿಡೋಕ್ಕೆ ಶುರು ಮಾಡುತ್ತೆ. ಹೊಸ ಗಿಡ ನೆಟ್ಟು ಅದು ಬೆಳೆಯುವವರೆಗೂ ಕಾಯುವ ಅಗತ್ಯವೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಹಳೆ ಟೊಮೆಟೊ ಗಿಡಕ್ಕೆ ಹೇಗೆ ಮರುಜೀವ ಕೊಡೋದು, ಕತ್ತರಿಸುವ ಸರಿಯಾದ ವಿಧಾನ ಯಾವುದು ಮತ್ತು ಅದಕ್ಕೆ ಹಾಕಬೇಕಾದ ಹಳ್ಳಿಯ ಸೂತ್ರದ ಮದ್ದು ಯಾವುದು ಅಂತ ಪೂರ್ತಿಯಾಗಿ ಲೈವ್ ಆಗಿ ತೋರಿಸಿಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸರಿ, ಈ ಹಳ್ಳಿ ಪದ್ಧತಿಯ ಮರುಜೀವ ಚಿಕಿತ್ಸೆಗೆ ನಮಗೆ ಏನೆಲ್ಲ ಬೇಕೋ ನೋಡ್ಕೊಳ್ಳೋಣ. ಎಲ್ಲವೂ ನಮ್ಮ ಮನೆಯಲ್ಲೇ ಸಿಗುವಂತಹವು. 1. ಚೂಪಾದ ಕತ್ತರಿ ಅಥವಾ ಕತ್ತಿ ಗಿಡ ಕತ್ತರಿಸಲು. 2. ಬೇವಿನ ಎಣ್ಣೆ ಅಥವಾ ಅರಿಶಿಣ ಪುಡಿ ಕತ್ತರಿಸಿದ ಜಾಗಕ್ಕೆ ಹಚ್ಚಲು, ಇನ್ಫೆಕ್ಷನ್ ತಡೆಯಲು. 3. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಗಿಡಕ್ಕೆ ಶಕ್ತಿ ಕೊಡಲು. 4. ಹುಳಿ ಮಜ್ಜಿಗೆ 3 ಅಥವಾ 4 ದಿನದ ಹಳೆಯದು, ಇದು ಗಿಡಕ್ಕೆ ಅಮೃತವಿದ್ದಂತೆ. 5. ಬೂದಿ ಕಟ್ಟಿಗೆಯ ಒಲೆ ಬೂದಿ ಪೊಟ್ಯಾಷಿಯಂಗಾಗಿ ಮತ್ತು ಕೀಟನಾಶಕ್ಕಾಗಿ. ಈ 5 ವಸ್ತುಗಳು ಇದ್ದರೆ ಸಾಕು, ನಿಮ್ಮ ಒಣಗುತ್ತಿರುವ ಟೊಮೆಟೊ ಗಿಡ ಮತ್ತೆ ಕಾಯಿ ಬಿಡುತ್ತೆ. ಈಗ ಮೊದಲನೆಯ ಮತ್ತು ಅತ್ಯಂತ ಮುಖ್ಯವಾದ ಹಂತ, ಗಿಡವನ್ನು ಕತ್ತರಿಸುವುದು ಅಥವಾ ಪ್ರೋನಿಂಗ್ ಮಾಡುವುದು. ಹಳ್ಳಿಯಲ್ಲಿ ಇದಕ್ಕೆ ಗಿಡ ಸವರೋದು ಅಂತಾರೆ. ನೋಡಿ, ಈ ಗಿಡದ ಮೇಲ್ಭಾಗವೆಲ್ಲ ಒಣಗಿದೆ, ಆದರೆ ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು ಗಿಡದ ಬುಡದ ಹತ್ತಿರ ಕಾಂಡವನ್ನು ಇನ್ನೂ ಹಸಿರಾಗಿದೆಯಾ ಅಂತ ನೋಡಿ. ಹಸಿರಾಗಿದ್ದರೆ ಈ ಗಿಡಕ್ಕೆ ಮರುಜೀವ ಕೊಡಬಹುದು. ನೆಲದಿಂದ ಕನಿಷ್ಠ 1 ಅಡಿ ಅಥವಾ 1.5 ಅಡಿ ಎತ್ತರವನ್ನು ಬಿಟ್ಟು ಉಳಿದ ಮೇಲ್ಭಾಗದ ಎಲ್ಲ ಒಣಗಿದ ಕಾಯಿ ಬಿಟ್ಟು ಮುಗಿದಿರುವ ರೆಂಬೆಗಳನ್ನು ಧೈರ್ಯವಾಗಿ ಕತ್ತರಿಸಿ ಹಾಕಿ. ಭಯಪಡಬೇಡಿ, ಗಿಡ ಸಾಯುವುದಿಲ್ಲ. 2. ಕತ್ತರಿಸುವಾಗ ನೆಟ್ಟಗೆ ಕತ್ತರಿಸಬೇಡಿ. ಯಾವಾಗಲೂ 45 ಡಿಗ್ರಿ ಕೋನದಲ್ಲಿ ಓರೆಯಾಗಿ ಕತ್ತರಿಸಬೇಕು. ಯಾಕೆ ಗೊತ್ತಾ? ನೇರವಾಗಿ ಕತ್ತರಿಸಿದರೆ ಮಳೆ ನೀರು ಅಥವಾ ನಾವು ಹಾಕುವ ನೀರು ಆ ಕತ್ತರಿಸಿದ ಮುಖದ ಮೇಲೆ ನಿಂತು ಕಾಂಡ ಕೊಳೆಯಲು ಶುರುವಾಗುತ್ತದೆ. ಓರೆಯಾಗಿ ಕತ್ತರಿಸಿದರೆ ನೀರು ಜಾರಿ ಬಿದ್ದು ಬಿಡುತ್ತದೆ. ಹಂತ 3. ಗಿಡದ ಕೆಳಭಾಗದಲ್ಲಿ ಹಳದಿಯಾಗಿರುವ ರೋಗ ಬಂದಿರುವ ಎಲೆಗಳಿದ್ದರೆ ಎಲ್ಲವನ್ನು ತೆಗೆದುಹಾಕಿ. ಕೇವಲ ಮುಖ್ಯ ಕಾಂಡ ಮತ್ತು ಅದರಲ್ಲಿರುವ ಸಣ್ಣ ಹಸಿರು ಚಿಗುರುಗಳು ಮಾತ್ರ ಉಳಿಯಬೇಕು. ನೋಡಿದ್ರಾ, ಈಗ ನಮ್ಮ ಗಿಡ ಕೇವಲ ಒಂದು ಮುಖ್ಯ ಕೋಲಿನಂತೆ ಕಾಣುತ್ತಿದೆ. ಹಳೆ ರೋಗಗ್ರಸ್ತ ರೆಂಬೆಗಳನ್ನೆಲ್ಲ ತೆಗೆದಿದ್ದರಿಂದ ಗಿಡದ ಶಕ್ತಿ ಈಗ ವ್ಯರ್ಥವಾಗುವುದು ನಿಲ್ಲುತ್ತದೆ. ಈಗ ಕತ್ತರಿಸಿದ ಜಾಗಕ್ಕೆ ನಾಟಿ ಮದ್ದು. ನಾವು ಗಿಡವನ್ನು ಕತ್ತರಿಸಿದ ತಕ್ಷಣ ಆ ಜಾಗದಲ್ಲಿ ಗಾಯವಾಗಿರುತ್ತದೆ. ಆ ತೆರೆದ ಜಾಗದಿಂದ ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ಗಿಡದೊಳಗೆ ಸೇರಿ ಗಿಡ ಕೊಳೆಯಬಹುದು. ಇದಕ್ಕೆ ಹಳ್ಳಿಯಲ್ಲಿ ಅದ್ಭುತ ಮದ್ದಿದೆ. ಸ್ವಲ್ಪ ಅರಿಶಿಣ ಪುಡಿಯನ್ನು ತಗೊಳ್ಳಿ, ಅದಕ್ಕೆ ಹನಿ ನೀರು ಹಾಕಿ ದಪ್ಪ ಪೇಸ್ಟ್ ಮಾಡಿ. ಈ ಅರಿಶಿಣ ಪೇಸ್ಟನ್ನು ಕತ್ತರಿಸಿದ ಪ್ರತಿ ರೆಂಬೆಯ ತುದಿಗೆ ಚೆನ್ನಾಗಿ ಹಚ್ಚಿ. ಅರಿಶಿಣವು ನೈಸರ್ಗಿಕ ಆಂಟಿಸೆಪ್ಟಿಕ್ ಮತ್ತು ಆಂಟಿಫಂಗಲ್ ಆಗಿ ಕೆಲಸ ಮಾಡುತ್ತದೆ. ಇದು ಗಿಡದ ಗಾಯವನ್ನು ಬೇಗ ಒಣಗಿಸಿ ರೋಗ ಬರದಂತೆ ತಡೆಯುತ್ತದೆ. ನಿಮ್ಮ ಹತ್ತಿರ ಬೇವಿನ ಎಣ್ಣೆ ಇದ್ದರೆ ಅದನ್ನು ಹಚ್ಚಬಹುದು. ಈಗ ಗಿಡಕ್ಕೆ ಮೇಲ್ಗಡೆ ಚಿಕಿತ್ಸೆ ಮುಗಿಯಿತು. ಆದರೆ ಗಿಡ ವೇಗವಾಗಿ ಚಿಗುರಲು ಬುಡಕ್ಕೆ ಬಲವಾದ ಪೋಷಕಾಂಶ ಬೇಕು. ಮೊದಲ ಕೆಲಸ, ಟೊಮೆಟೊ ಗಿಡದ ಬುಡದ ಸುತ್ತ ಇರುವ ಮಣ್ಣನ್ನು 2 ಇಂಚು ಆಳಕ್ಕೆ ಚೆನ್ನಾಗಿ ಕೆದರಿ, ಅಂದರೆ ಸಡಿಲಗೊಳಿಸಿ. ಇದರಿಂದ ಬೇರುಗಳಿಗೆ ಗಾಳಿ ಆಡುತ್ತದೆ. ಎರಡನೆಯ ಕೆಲಸ, ಇದಕ್ಕೆ 1 ಹಿಡಿ ಒಲೆ ಬೂದಿಯನ್ನು ಹಾಕಿ. ಬೂದಿಯಲ್ಲಿ ಪೊಟ್ಯಾಷಿಯಂ ಹೆಚ್ಚಿರುತ್ತದೆ. ಇದು ಮುಂದೆ ಗಿಡದಲ್ಲಿ ಕಾಯಿ ಕಟ್ಟಲು ಸಹಾಯ ಮಾಡುತ್ತದೆ. ಜೊತೆಗೆ 1 ಬುಟ್ಟಿ ಮಾಗಿದ ಕೊಟ್ಟಿಗೆ ಗೊಬ್ಬರ ಅಥವಾ
ಎರೆಹುಳು ಗೊಬ್ಬರವನ್ನು ಹಾಕಿ ಮಣ್ಣಿನೊಂದಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೂರನೆಯ ಕೆಲಸ, ಹಳ್ಳಿ ಸಂಜೀವಿನಿ. ಇದುವೇ ಅಸಲಿ ರಹಸ್ಯ ನೋಡಿ. 1 ಲೀಟರ್ ನೀರಿಗೆ 1 ಲೋಟ ಚೆನ್ನಾಗಿ ಹುಳಿಯಾಗಿರುವ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ. ಈ ಹುಳಿ ಮಜ್ಜಿಗೆಯಲ್ಲಿರುವ ಲ್ಯಾಕ್ಟೋಬಾಸಿಲಸ್ ಬ್ಯಾಕ್ಟೀರಿಯಾಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಮತ್ತು ಗಿಡಕ್ಕೆ ಸಾರಜನಕ ಸಿಗುವಂತೆ ಮಾಡಿ ಕೇವಲ 7 ದಿನದಲ್ಲಿ ಹೊಸ ಚಿಗುರು ಬರುವಂತೆ ಮಾಡುತ್ತದೆ. ಈ ಮಜ್ಜಿಗೆ ನೀರನ್ನು ಗಿಡದ ಬುಡಕ್ಕೆ ಸುರಿಯಿರಿ. ಸ್ನೇಹಿತರೆ, ಈಗ ಈ ಚಿಕಿತ್ಸೆ ಮಾಡಿ ಕೇವಲ 15ರಿಂದ 20 ದಿನಗಳಾಗಿವೆ. ನೀವೇ ಲೈವ್ ಆಗಿ ನೋಡಿ. ಒಣಗಿದ ಹಳೆ ಗಿಡದಲ್ಲಿ ಎಷ್ಟು ಅದ್ಭುತವಾದ ಹೊಸ ಚಿಗುರುಗಳು ಬಂದಿವೆ ಅಂತ. ಗಿಡ ಎಷ್ಟು ಹಸಿರಾಗಿ ಬಲಿಷ್ಠವಾಗಿ ಕಾಣ್ತಾ ಇದೆ ಅಲ್ವಾ? ಇಷ್ಟೇ ಅಲ್ಲ ನೋಡಿ, ಇಲ್ಲೇ ಸಣ್ಣದಾಗಿ ಹೂಗಳು ಕೂಡ ಬಿಡೋಕ್ಕೆ ಶುರುವಾಗಿವೆ. ಇನ್ನು ಮುಂದೆ ನೀವು ಮಾಡಬೇಕಾದದ್ದು ಇಷ್ಟೇ. ದಿನಕ್ಕೆ ಕನಿಷ್ಠ 6 ಗಂಟೆ ಬಿಸಿಲು ಬೀಳುವ ಜಾಗದಲ್ಲೇ ಗಿಡ ಇರಲಿ. ಮಣ್ಣು ಒಣಗಿದಾಗ ಮಾತ್ರ ನೀರು ಕೊಡಿ. ಹಸಿ ಇದ್ದರೆ ನೀರು ಹಾಕಬೇಡಿ. ಹೊಸ ಚಿಗುರುಗಳು ಬಂದಾಗ ಕಡ್ಡಿಯ ಆಸರೆ ನೀಡಿ. ಗಿಡ ಬಾಗದಂತೆ ನೋಡಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಳ್ಳಿಯ ಹಿರಿಯರು ಯಾವುದೇ ರಾಸಾಯನಿಕ ಬಳಸದೆ ಕೇವಲ ನೈಸರ್ಗಿಕ ಪದ್ಧತಿಯಲ್ಲಿ ಹಳೆ ಟೊಮೆಟೊ ಗಿಡಕ್ಕೆ ಹೇಗೆ ಮರುಜೀವ ಕೊಡ್ತಾ ಇದ್ರು ಅಂತ. ಈ ರೀತಿ ಮಾಡೋದ್ರಿಂದ ನಿಮಗೆ ಹೊಸ ಗಿಡ ಕೊಳ್ಳುವ ಕಾಸು ಉಳಿಯುತ್ತದೆ. ಜೊತೆಗೆ ಅತ್ಯಂತ ವೇಗವಾಗಿ ಸಾವಯವ ಟೊಮೆಟೊ ಹಣ್ಣುಗಳು ಮತ್ತು ನಿಮ್ಮ ಅಡುಗೆ ಮನೆಗೆ ಸಿಗುತ್ತವೆ. ನಿಮ್ಮ ಮನೆಯಲ್ಲೂ ಒಣಗುತ್ತಿರುವ ಗಿಡಗಳಿದ್ದರೆ ಹಿಂದೆ ಈ ಪ್ರಯೋಗ ಮಾಡಿ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ರೈತ ಸ್ನೇಹಿತರೊಂದಿಗೆ ಮತ್ತು ಗಿಡ ಬೆಳೆಸುವ ಆಸಕ್ತಿ ಉಳ್ಳವರ ಜೊತೆ ಈ ವಿಡಿಯೋವನ್ನು ಖಂಡಿತವಾಗಿ ಶೇರ್ ಮಾಡಿ. ಇದೇ ತರಹ ಹಳ್ಳಿ ಶೈಲಿಯಲ್ಲಿ ಕೃಷಿ ಮಾಹಿತಿ ಮತ್ತು ಕೈದೋಟದ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಒತ್ತಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.